ಸಮಸ್ತ ಕೇವಲಿಗಳಿಗೆ ಜಯವಾಗಲಿ. ಸಮಸ್ತ ಗುರುಗಳಿಗೆ ಜಯವಾಗಲಿ. ಒಬ್ಬ ಅಹಂಕಾರಿ ತರಲೆ ಹುಡುಗನ ಬಗ್ಗೆ ಹೇಳಲಾಗ್ತದೆ. ಅಂದ್ರೆ ತುಂಟ ಹುಡುಗ ಇದ್ದ ಅವನು. ಒಂದು ಊರಿನಲ್ಲಿ ಒಬ್ಬರು ಸಾಧುಗಳು ತಪ ಮಾಡ್ತಾ ಇದ್ರು. ಅಲ್ಲೇ ಹತ್ತಿರದ ಊರಿನಲ್ಲಿ ಒಬ್ಬ ಮನುಷ್ಯ ಇದ್ದ. ಅವನಿಗೆ ಒಬ್ಬ ಮಗ ಇದ್ದ. ಅವನು ಬಹಳ ಅಹಂಕಾರ ಇದ್ದ. ಯಾರ ಮಾತನ್ನು ಕೇಳ್ತಾ ಇರಲಿಲ್ಲ. ಹೀಗೆ ದಿನಗಳು ನಡೀತಾ ಇದ್ದು. ಒಂದು ಸಲ ಹೇಗಾರು ಮಾಡಿ ಅವನನ್ನ ಸಾಧುಗಳಿಂದ ನಮಸ್ಕರಿಸಿ, ಸಾಧುಗಳಿಗೆ ಅವರಿಂದ ಆಶೀರ್ವಾದ ತಗೋಬೇಕು, ಇವನನ್ನ ಹೇಗಾರು ಮಾಡಿ ಒಳ್ಳೇದ್ ಮಾಡ್ಬೇಕು ಅಂತೇಳಿ ತಂದೆ ಹಂಬಲಿಸ್ತಿದ್ದ ಮಗನನ್ನ. ಮಗ ಏನೇ ಹೇಳಿದ್ರು ಕೂಡ ಸಾಧುಗಳ ಹತ್ರ ಹೋಗ್ತಾ ಇರ್ಲಿಲ್ಲ. ಯಾಕೆ? ಬಹಳ ಅಹಂಕಾರ ಇದ್ದ ಅವನು. ಹಂಗಾಗಿ ಒಂದು ದಿವಸ ಅಪ್ಪನ ಕಾಟ ತಡೆಯೋದಿಕ್ಕೆ ಆಗದೇನೆ ಆ ಮಗ ಅಪ್ಪನಿಗೆ ಒಂದು ನಿರ್ಬಂಧ ಹಾಕಿದ. ಅಂತಂದ್ರೆ, ಅಪ್ಪ, ನಿಮ್ಮ ಸಾಧುಗಳು ಅಷ್ಟು ಜಾಣರಿದ್ದರೆ ನನ್ನ 3 ಪ್ರಶ್ನೆಗಳಿಗೆ ಅವರು ಉತ್ತರ ಕೊಡಬೇಕು. ನನ್ನ 3 ಪ್ರಶ್ನೆಗಳಿಗೆ ಅವರು ಉತ್ತರ ಕೊಟ್ಟರು ಅಂದ್ರೆ ನಾನು ಅವರ ಶಿಷ್ಯತ್ವವನ್ನು ಸ್ವೀಕಾರ ಮಾಡುತ್ತೇನೆ. 3 ಏನು ಮಗನೇ? 100 ಪ್ರಶ್ನೆಗಳಿಗೆ ಬೇಕಾದ್ರೂ ಅವರು ಉತ್ತರ ಕೊಡ್ತಾರೆ ಅಂತ ಹೇಳಿ ಅಪ್ಪ ಹೇಳ್ದ. ಹಾಗಾದ್ರೆ ನಾನು ಬರ್ತೀನಿ ಅಂತೇಳಿ ಮಗ ಅಹಂಕಾರದಿಂದ ಬಂದವನು ಅಪ್ಪ ಅಲ್ಲಿ ಬಂದು ನಮಸ್ಕಾರ ಮಾಡ್ದ. ಆದ್ರೆ ಮಗ ಅವರಿಗೆ ನಮಸ್ಕಾರ ಮಾಡಿಲ್ಲ. ಅವಾಗ ಎದೆ ಮುಂದೆ ಮಾಡ್ಕೊಂಡು ಹಾಗೆ ನಿಂತಿದ್ದ. ಆದ್ರೆ ಬರುವತ್ತಿಗೆ ಒಂದು ಸಣ್ಣ ಗುಬ್ಬಿ ಅಕ್ಕಿಯನ್ನ ಪಾಪ ಕೈಯಲ್ಲಿ ಹಿಡ್ಕೊಂಡು ಬಂದಿದ್ದ. ಅವನು ಕೈ ಮುಚ್ಕೊಂಡು ಬಂದಿದ್ದ. ಈಗ ಸಾಧುಗಳಿಗೆ ಅವನು ಅಹಂಕಾರದಿಂದ ಪ್ರಶ್ನೆ ಕೇಳ್ತಾನೆ. ಹೇಳ್ರಿ ಸಾಧುಗಳೇ, ನೀವು ಬಹಳ ಜ್ಞಾನಿಗಳಿದ್ದೀರಿ, ನನ್ನ ಕೈಯಲ್ಲಿ ಏನಿದೆ? ಅವ್ರು ಹೇಳ್ತಾರೆ, ನಿನ್ನ ಕೈಯಲ್ಲಿ ಒಂದು ಹಕ್ಕಿ ಇದೆಯಪ್ಪ. ಆಶ್ಚರ್ಯ ಆಗ್ತದೆ ಹುಡುಗನಿಗೆ. 2ನೇ ಪ್ರಶ್ನೆ ಕೇಳ್ತಾನೆ, ಅದು ಯಾವ ಬಣ್ಣದ್ದಿದೆ? ಸಾಧುಗಳು ಹೇಳ್ತಾರೆ, ಅದು ಬಿಳಿ ಬಣ್ಣದ್ದಿದೆಯಪ್ಪ. 3ನೇ ಪ್ರಶ್ನೆ ಕೇಳ್ತಾನೆ, ಆ ಹಕ್ಕಿ ಜೀವಂತವಾಗಿದೆಯೋ ಸತ್ತಿದೆಯೋ? ಈಗ ಸಾಧುಗಳಿಗೆ ಬಹಳ ದೊಡ್ಡ ಸಂಕಟಕ್ಕೆ ಬರುತ್ತದೆ. ಯಾಕೆಂದ್ರೆ ಬದುಕಿದೆ ಅಂತ ಹೇಳಿದ್ರೆ ಅವನು ಕೈ ಹಿಚ್ಕಿ ಸಾಯಿಸಿ ಬಿಡ್ತಾನೆ. ಯಾಕೆ? ನಿರ್ದಯಿ ಮನುಷ್ಯ ಇದ್ದಾನೆ ಅವನು. ಯಾಕೆ? ಸಾಧುಗಳ ಮಾತನ್ನು ಸುಳ್ಳು ಮಾಡಬೇಕಾಗಿದೆ ಅವನಿಗೆ. ಅಕಸ್ಮಾತ್ ಸತ್ತಿದೆ ಅಂತ ಹೇಳಿದ್ರೆ ಅದನ್ನ ಹಾರಲು ಬಿಟ್ಟು ಬಿಡ್ತಾನೆ, ಸಾಧುಗಳ ಮಾತನ್ನ ಸುಳ್ಳು ಮಾಡ್ತಾನೆ. ಆವಾಗ ಸಾಧುಗಳು ಹೇಳಿದ್ರು, ಆ ಹಕ್ಕಿಯ ಜೀವ ನಿನ್ನ ಕೈಯಲ್ಲಿ ಇದೆಯಪ್ಪ, ನೀನು ಸಾಯಿಸ್ಬೋದು, ಬಿಡ್ಬೋದು. ಅದನ್ನ ಆವಾಗ ಹಕ್ಕಿಯನ್ನು ಅವನು ಬಿಟ್ಟು ಬಿಡ್ತಾನೆ. ಅವನು ಸಾಧುಗಳಿಗೆ ಶರಣಾಗತಿ ಆಗ್ತಾನೆ. ಈ ರೀತಿ ಎಷ್ಟೋ ಜನ ಅಹಂಕಾರಿ ಮಿಥ್ಯಾತ್ವಿ ಮನುಷ್ಯರು ಸಾಧುಗಳ ಹತ್ರ ಬಂದು ಏನೇನೋ ಕೇಳೋದಿಕ್ಕೆ ಬಂದು ಶರಣಾಗತಿ ಆದವರು ಬಹಳ ಜನ ಇದ್ದಾರೆ. ಇದು ಇತಿಹಾಸದಲ್ಲಿ ಬಹಳಷ್ಟು ದಾಖಲೆ ಆಗಿದ್ದಾವೆ. ಅಹಂಕಾರ ಬಿಟ್ಟಾಗಲೇ ವಿದ್ಯೆ. ಅಲ್ಲಿವರೆಗೆ ಯಾವ ಗುರು ಸಿಕ್ಕೋದಿಕ್ಕೆ ಸಾಧ್ಯ? ಯಾವ ದೇವ ಸಿಕ್ಕೋದಿಕ್ಕೆ ಸಾಧ್ಯ?